ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಮೋರಿಯಲ್ಲಿ ಸಾವಿರಾರು ವೋಟರ್ ಐಡಿ ಕಾರ್ಡ್ಗಳು ಪತ್ತೆ. ತನಿಖೆಗೆ ಆಗ್ರಹಿಸಿದ ಸಾಮಾಜಿಕ ಕಾರ್ಯಕರ್ತ ವೇಣುಗೋಪಾಲ್. ಹಾಸನದ ತಣ್ಣೀರು ಹಳ್ಳದಲ್ಲಿ ಘಟನೆ. ಹಾಸನದಲ್ಲಿಂದು ಪತ್ರಕರ್ತರು ಅಧಿಕಾರಿಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. 100 ಆಸ್ಪತ್ರೆಗಿಂತ ಒಂದು ಕ್ರೀಡಾಂಗಣ ಲೇಸು. ಕ್ರೀಡಾ ಮಹತ್ವ ಸಾರಿದ ಸೂರಜ್ ರೇವಣ್ಣ. ಸ್ಕಂದ ಸ್ಕ್ಯಾನಿಂಗ್ ಸೆಂಟರ್ ನಿರ್ಲಕ್ಷ್ಯಕ್ಕೆ ಮಹಿಳೆ ಅಸ್ವಸ್ಥ. ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಕಲೇಶಪುರದಲ್ಲಿ ಘಟನೆ. ಹಾಸನ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಎಸ್ಐಆರ್ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಹಾಸನ ನಗರದ ತಣ್ಣೀರುಹಳ್ಳ ಭಾಗದಲ್ಲಿ ಸಾವಿರಾರು ಮತದಾರ ಗುರುತಿನ ಚೀಟಿಗಳು ಚರಂಡಿಯಲ್ಲಿ ಪತ್ತೆಯಾಗಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಸಾಮಾಜಿಕ ಕಾರ್ಯಕರ್ತ ವೇಣುಗೋಪಾಲ್ ಅವರು ತಾಲೂಕು ಕಚೇರಿಗಳಿಂದ ಜನರಿಗೆ ತಲುಪಿಸಬೇಕಾದ ಮತದಾರರ ಗುರುತಿನ ಚೀಟಿಗಳನ್ನು ಸ್ಥಳೀಯ ರಾಜಕೀಯ ನಾಯಕರು ತಾವು ಹಂಚುತ್ತೇವೆಂದು ಪಡೆದುಕೊಳ್ಳುತ್ತಾರೆ. ಆದರೆ ಈ ಕಾರ್ಡ್ಗಳು ತಮ್ಮ ವಿರೋಧಿ ಪಾಳೆಯದ ಮತದಾರರಾಗಿದ್ದರೆ ಅವುಗಳನ್ನು ಉದ್ದೇಶಪೂರ್ವಕವಾಗಿ ಅವರಿಗೆ ನೀಡದೆ ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತಾರೆ. ನಂತರ ಯಾವುದೋ ಸಂದರ್ಭದಲ್ಲಿ ಈ ರೀತಿ ಮೋರಿಗಳಿಗೆ ಎಸೆದು ಕೈ ತಿಳಿದುಕೊಳ್ಳುತ್ತಿದ್ದಾರೆಂದು ದೂರಿದ್ದು, ಪತ್ತೆಯಾದ ಕಾರ್ಡ್ಗಳಲ್ಲಿ ಕೇವಲ ಹಾಸನ ನಗರದ ಕಾರ್ಡ್ಗಳಲ್ಲದೆ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಸೇರಿದ ಮತದಾರರ ಗುರುತಿನ ಚೀಟಿಗಳು ಕೂಡ ದೊರೆತಿವೆ. ಇದು ವ್ಯವಸ್ಥಿತವಾಗಿ ನಡೆದಿರಬಹುದು ಎಂದಿರುವ ಅವರು, ಈ ಗಂಭೀರ ಲೋಪದಲ್ಲಿ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲದೆ ಬೇಜವಾಬ್ದಾರಿಯಿಂದ ಕಾರ್ಡ್ಗಳನ್ನು ಹಸ್ತಾಂತರಿಸಿದ ಅಧಿಕಾರಿಗಳ ಪಾತ್ರವೂ ಇದೆ. ಸಾರ್ವಜನಿಕರ ಹಕ್ಕಾದ ಮತದಾನದ ದಾಖಲೆಗಳನ್ನು ಈ ರೀತಿ ರಸ್ತೆಗೆ ಎಸೆಯುವುದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅಪಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಸರ್ಕಾರ ಮತ್ತು ಅಧಿಕಾರಿಗಳು ತಕ್ಷಣವೇ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲಿ ಇವತ್ತಿನ ದಿನ ಇಡೀ ದೇಶಾದ್ಯಂತ ಈ SIR ಬಗ್ಗೆ ಬಹಳ ಚರ್ಚೆ ನಡೀತಿದೆ. ಯಾವುದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಈ ಒಂದು ಹಂತದಲ್ಲಿ ಇವತ್ತು ಹಾಸನದಲ್ಲಿ ನಮ್ಮ ತಣ್ಣೀರಳ್ಳ ಭಾಗದಲ್ಲಿ ಸಾವಿರಾರು ಮತದಾರರ ಒಂದು ಏನು ಕಾರ್ಡ್ಗಳಿದೆ ಅದು ಸಿಕ್ಕಿದೆ. ಅದು ಎಲ್ಲಿ ಸಿಕ್ಕಿದೆ ಅಂದರೆ ಒಂದು ಮೋರಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ಬೇಜವಾಬ್ದಾರಿಯಾಗಿ ಯಾರೋ ಎಸ್ತಿದ್ದಾರೆ. ಕಾರಣ ಏನಿರ್ಬೋದು ಅಂತ ನಾವೆಲ್ಲ ನೋಡಿದಾಗ ಏನಾಗುತ್ತೆ, ಕೆಲವೊಂದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಈ ಎಲ್ಲ ID ಕಾರ್ಡ್ಗಳನ್ನು ತಾಲೂಕು ಕಚೇರಿಯಲ್ಲಿ ಇಸ್ಕೊಂಬರ್ತಾರೆ. ನಾವು ಸರ್ ನಮ್ಮ ಭಾಗದವ್ರಿಗೆ ಕೊಡ್ತೀವಿ ಇಸ್ಕೊಂಬರ್ತಾರೆ. ಅದನ್ನು ಅವರ ವಿರೋಧಿಗಳದಿರ್ಬೋದು ಅಥವಾ ಅವ್ರದ್ದೇ ಇರ್ಬೋದು, ಅದೇನು ಮಾಡ್ತಾರೆ, ವಿರೋಧಿಗಳದಾದರೆ ಅವ್ರಿಗೆ ಕೊಡೋಕ್ಕೋಲ್ಲ ಕಾರ್ಡ್ಗಳನ್ನ, ಅವರೇ ಇಟ್ಕೋತಾರೆ. ಸುಮಾರು ವರ್ಷ ಆದಮೇಲೆ ನಂತರ ಅದನ್ನು ಬಿಸಾಕಂತ ಕೆಲಸ ಮಾಡ್ತಾರೆ. ಈ ಥರ ಒಂದು ಕಾರಣ ಇರ್ಬೋದು. ಇನ್ನೊಂದು ಕಾರಣ ಏನಿರ್ಬೋದು ಅಂದರೆ, ಈಗ ಯಾವುದೇ ಒಬ್ಬ ಮತದಾರ ಇರ್ಬೋದು, ಅವನಿಗೊಂದು ಜವಾಬ್ದಾರಿ ಇರಬೇಕು. ಏನಂದರೆ, ನಾನು ಮತದಾರರ ಕಾರ್ಡ್ ಮಾಡಿಸಿದ್ದೀನಿ ಅಂದರೆ ಆ ಎಲೆಕ್ಷನ್ ಐಡಿನ ನಾನು ತಾಲೂಕು ಆಫೀಸ್ಗೆ ಹೋಗಿ ಅದನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ಕನಿಷ್ಠ ಜವಾಬ್ದಾರಿ ಇರಬೇಕು. ನಗರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿರುವ ಪತ್ರಕರ್ತರು ಮತ್ತು ಅಧಿಕಾರಿಗಳ ಕ್ರಿಕೆಟ್ ಸಮ್ಮೇಳನ ಎಂಬ ವಿನೂತನ ಕ್ರಿಕೆಟ್ ಪಂದ್ಯಾವಳಿಗೆ ಇಂದು ಚಾಲನೆ ನೀಡಲಾಯಿತು. ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಅವರು ಮಾತನಾಡಿ, ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತೆ ಇಂದು ನಾವು 100 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದರೆ ಬಹುಶಃ ದೈಹಿಕವಾಗಿ ಶ್ರಮಿಸುವಂತಹ, ಮಾನಸಿಕವಾಗಿ ತಮ್ಮ ಸ್ಥೈರ್ಯ ತುಂಬುವಂತಹ ಒಂದು ಕ್ರೀಡೆಯಲ್ಲಿ ಮನುಷ್ಯ ತೊಡಗಿಸಿಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಒಂದು ವ್ಯವಸ್ಥೆ ಇರುತ್ತದೆ ಎಂದರಲ್ಲದೆ, ಜಿಲ್ಲೆಯಲ್ಲಿ ಪತ್ರಕರ್ತರು ಅಧಿಕಾರಿಗಳು ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದು ಅವರುಗಳು ಒಂದು ಅದ್ಧೂರಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಸಂತೋಷದ ಸಂಗತಿಯಾಗಿದೆ. ಪ್ರಸ್ತುತ ನಮ್ಮ ಯುವಕರು ಆನ್ಲೈನ್ ಗೇಮ್ನಂತಹ ದುಶ್ಚಟಗಳಿಗೆ ಮೊಬೈಲ್ ಬಳಕೆ ಮಾಡಿಕೊಂಡು ಕ್ರೀಡೆಯಿಂದ ದೂರ ಸರಿಯುತ್ತಿದ್ದಾರೆ. ಹಾಗಾಗಿ ಯುವಕರು ಹೆಚ್ಚು ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಎಲ್ಲ ನಮ್ಮ ಯುವಕರು ಕ್ರೀಡೆ ಬಗ್ಗೆ ಆಸಕ್ತಿ ಕಮ್ಮಿ ಮಾಡಿ ಈ ಆನ್ಲೈನ್ ಗೇಮ್ಸು, ಈ ರಮ್ಮಿ ಸರ್ಕಲ್ಲು, ಮೊಬೈಲ್ ಮೂಲಕ ಏನು ಸೋಷಿಯಲ್ ಮೀಡಿಯಾ ಆಗ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇತ್ಯಾದಿ ಇಂಥ ಒಂದು ದುಶ್ಚಟಗಳಿಗೆ ನಾನು ದುಶ್ಚಟಗಳು ಅಂತ ಹೇಳಬಾರ್ದು, ಅದನ್ನು ಸರಿಯಾದ ರೀತಿ ಬಳಕೆ ಮಾಡದಿರೋದ್ರಿಂದ ಆ ರೀತಿ ಅದಕ್ಕೆ ಮೊರೆ ಹೋಗುವಂಥ ಒಂದು ಇವತ್ತು ದುಷ್ಪರಿಣಾಮಗಳು ಇವತ್ತು ನಡೀತಾ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಆದ್ದರಿಂದ ಕ್ರೀಡೆ ಬಗ್ಗೆ ಹೆಚ್ಚು ಆಸಕ್ತಿನ ನಮ್ಮ ಕ್ರೀಡಾಸಕ್ತಿಗಳು ಬೆಳೆಸ್ಕೋಬೇಕು. ಕ್ರೀಡಾಭಿಮಾನಿಗಳು ಹೆಚ್ಚಿನ ರೀತಿ ಹೊರಹೊಮ್ಮಬೇಕು. ಈ ಸಣ್ಣ ವೇದಿಕೆಯಿಂದ
ಅರ್ಕಲ್ಗೂಡು ಶಾಸಕರಾದ ಎ ಮಂಜು ಅವರು ಮಾತನಾಡಿ, ಪ್ರಥಮವಾಗಿ ಹಾಸನ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಕ್ಕೆ ಸಂಘದವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ರೀತಿಯ ಕಾರ್ಯಕ್ರಮಗಳಿಂದ ಪತ್ರಕರ್ತರು, ಅಧಿಕಾರಿಗಳು ಎಲ್ಲರೂ ಕೂಡ ಪರಸ್ಪರ ಸಮನ್ವಯತೆಯಿಂದ ಉತ್ತಮ ಕೆಲಸಗಳನ್ನು ಮಾಡಲು ಸಹಕಾರಿಯಾಗುತ್ತದೆ. ಜೊತೆಗೆ ಎಲ್ಲ ಇಲಾಖೆಯವರು ಮತ್ತು ಪತ್ರಕರ್ತರಿಗೆ ಒಂದು ಚೈನ್ ಲಿಂಕ್ ಇರುತ್ತದೆ ಎಂದರಲ್ಲದೆ, ಈ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿಯೂ ಕಾರ್ಯಕ್ರಮ ನಡೆಯಲಿ ಎಂದು ಶುಭ ಹಾರೈಸಿದರು. ಗೊತ್ತಿಲ್ಲ, ನಮ್ಮ ರಾಜಕಾರಣಿಗಳನ್ನ ಹಾಕಿಲ್ಲ. ಇಲ್ಲಿ ಪತ್ರಕರ್ತರ ಅಧಿಕಾರಿಗಳು ಮಾತನಾಡಿದ್ರಿ. ನಮ್ ಲಾಸ್ಟ್ ಹಾಕಿದ್ದೀರಾ? ನೋಡ್ರಿ, ಆಯ್ತಾಗಿರ್ಲಿ. ಎಲ್ಲ ಒಳಗೊಂಡು ಇವತ್ತು ವಿಶೇಷವಾಗಿ ಪ್ರಥಮವಾಗಿ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಪ್ರಾರಂಭ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಈ ಮಾಡಿರ್ತಕ್ಕಂತಹ ಆ ಸಂಘದವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಸಲ್ಲಿಸಿ ಯಶಸ್ವಿಯಾಗಿ ನಡೀಲಿ. ಎಲ್ಲ ಇಲಾಖೆಯವರು ಇದು ಒಂದು ಬೆತ್ತುಗಳಂಗೆ ಆಗುತ್ತೆ ರಾಜಕಾರಣಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು ಮಾತನಾಡಿ, ಪ್ರತಿದಿನ ಎಲ್ಲರೂ ಕೆಲಸದ ಒತ್ತಡಗಳಲ್ಲಿರುತ್ತೇವೆ. ಅದರ ನಡುವೆ ಈ ರೀತಿಯ ಕ್ರೀಡೆಗಳನ್ನು ಆಯೋಜನೆ ಮಾಡುವುದು ಉತ್ತಮ ಕೆಲಸವಾಗಿದೆ. ಇಂದು ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಮತ್ತು ಪತ್ರಕರ್ತರ ನಡುವೆ ಈ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ವಿಶೇಷವಾಗಿದೆ. ಇದರಿಂದ ಅಧಿಕಾರಿಗಳು ಮತ್ತು ಪತ್ರಕರ್ತರ ನಡುವೆ ಸಮನ್ವಯತೆ ಕಾಪಾಡಲು ಸಹಕಾರಿಯಾಗಿದೆ. ಎಲ್ಲರೂ ಉತ್ತಮವಾಗಿ ಆಟವಾಡಿ ಎಂದು ಶುಭಾಶಯಗಳನ್ನು ತಿಳಿಸಿದರು. ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಆಗಿದೆ. ಸುಮಾರು 15 ಟೀಮ್ಸ್ ಬೇರೆ ಬೇರೆ ಇಲಾಖೆಗಳಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೆ ತುಂಬಾ ಶುಭಾಶಯಗಳು, ಎಲ್ಲ ಟೀಮ್ಸ್ಗೆ, ಎಲ್ಲ ಟೀಮ್ ಲೀಡರ್ಸ್ಗೆ. ಮತ್ತೆ ಈ ಒಂದು ತುಂಬಾ ಒಳ್ಳೆಯ ಇನಿಷಿಯೇಟಿವ್ ತಗೊಂಡಿದ್ದಾರೆ ನಮ್ಮ ಪತ್ರಕರ್ತರು. ಯಾಕಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತೆ ಇಲಾಖೆ ಹಾಗೂ ಮೀಡಿಯಾ ನಡುವೆ ಸಮನ್ವಯ ಮತ್ತೆ ಸಾಮಂಜಸ್ಯ, ನೌಕರರು, ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದೇವೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯಲಿದೆ. ಈ ಕಾರ್ಯಕ್ರಮ, ಈ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಲು ಹಲವಾರು ಜನರು ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಪತ್ರಕರ್ತರ ಸಂಘದ ಈ ನಮ್ಮ ಗೊತ್ತಿರುವ ಹಾಗೆ ಇದು ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಪತ್ರಕರ್ತರು ಒಂದೆಡೆ ಸೇರಿ 2 ದಿನಗಳ ಕಾಲ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಒಂದು ಕಾರ್ಯ ಆಗ್ತಾ ಇದೆ. ಪತ್ರಕರ್ತರ ಮತ್ತು ಅಧಿಕಾರಿಗಳ ನಡುವೆ ಸೌಹಾರ್ದಯುತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗುವ ಉದ್ದೇಶದಿಂದ ಹಾಸನ ಜಿಲ್ಲೆಯ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಒಟ್ಟುಗೂಡಿ ಈ ಒಂದು 2 ದಿನಗಳ ಒಂದು ಕ್ರೀಡಾಕೂಟವನ್ನು, ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ, ವಿವಿಧ ಇಲಾಖೆಯ ಅಧಿಕಾರಿಗಳು, ಜಿಲ್ಲೆಯ ಪತ್ರಕರ್ತರು ಭಾಗವಹಿಸಿದರು. ಪಟ್ಟಣದ ಟೋಲ್ ಗೇಟ್ ಸಮೀಪ ಕಾರ್ಯನಿರ್ವಹಿಸುತ್ತಿರುವ ಸ್ಕಂದ ಸ್ಕ್ಯಾನಿಂಗ್ ಸೆಂಟರ್ನ ಬೇಜವಾಬ್ದಾರಿತನದಿಂದ ಮಹಿಳೆಯೊಬ್ಬರು ತೀವ್ರ ಅಸ್ವಸ್ಥಗೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ಮಠಸಾಗರ ಗ್ರಾಮದ ಹಸೈನಾರ್ ಹಾಜಿ ಅವರ ಪತ್ನಿ ಸಂಶಯ ಎಂಬುವರು ಜ್ವರ ಹಾಗೂ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದು ಗುರುವಾರ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದಿದ್ರು. ಈ ವೇಳೆ ವೈದ್ಯರು ಸ್ಕ್ಯಾನಿಂಗ್ ಮಾಡುವಂತೆ ಸೂಚಿಸಿದ್ದು ಅವರನ್ನು ಪಟ್ಟಣದ ಟೋಲ್ಗೇಟ್ ಸಮೀಪದ ಸ್ಕಂದ ಸ್ಕ್ಯಾನಿಂಗ್ ಸೆಂಟರ್ಗೆ ಕಳುಹಿಸಲಾಗಿತ್ತು. ಸ್ಕ್ಯಾನಿಂಗ್ ಮಾಡಿದ ಬಳಿಕ ಕೇಂದ್ರದ ಸಿಬ್ಬಂದಿ ನೀಡಿದ ವರದಿಯನ್ನು ವೈದ್ಯರಿಗೆ ತೋರಿಸಿದಾಗ ಅದರ ಆಧಾರದ ಮೇಲೆ ಔಷಧಿ ನೀಡಲಾಗಿತ್ತು. ಆದರೆ ಔಷಧಿ ಸೇವಿಸಿದ ಬಳಿಕವೂ ಮಹಿಳೆಯ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಾಣಿಸದೆ ಮತ್ತಷ್ಟು ಅಸ್ವಸ್ಥಗೊಂಡು ನಿಶ್ಶಕ್ತರಾಗಿದ್ದಾರೆಂದು ಕುಟುಂಬದವರು ತಿಳಿಸಿದ್ದು, ಈ ನಡುವೆ ಶುಕ್ರವಾರ ಸ್ಕಂದ ಸ್ಕ್ಯಾನಿಂಗ್ ಸೆಂಟರ್ ಸಿಬ್ಬಂದಿ ದೂರವಾಣಿ ಮೂಲಕ ಸಂಪರ್ಕಿಸಿ, ನಿಮ್ಮ ರಿಪೋರ್ಟ್ ಬದಲಾಗಿ ವೈಶಾಲಿ ಎಂಬುವರ ವರದಿ ನಿಮ್ಮ ಕೈ ಸೇರಿದೆ, ಬಂದು ಹೊಸ ವರದಿ ಪಡೆದುಕೊಳ್ಳಿ ಎಂದು ತಿಳಿಸಿದ್ದಾರೆ ಎನ್ನಲಾಗಿದೆ. ಇದರಿಂದ ಕೇಂದ್ರದ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ಬಹಿರಂಗವಾಗಿದ್ದು, ತಪ್ಪಾದ ವರದಿ ನೀಡಿದ ಪರಿಣಾಮ ರೋಗಿಯ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದಾಗ ಕೇಂದ್ರದ ಸಿಬ್ಬಂದಿ, ಇಂತಹದ್ದು ಕೆಲವೊಮ್ಮೆ ಆಗುತ್ತದೆ, ಬೇಕಾದ್ರೆ ಹೊಸ ರಿಪೋರ್ಟ್ ತೆಗೆದುಕೊಂಡು ಹೋಗಿ, ಇಲ್ಲವಾದ್ರೆ ಬಿಡಿ ಎಂದು ನಿರ್ಲಕ್ಷ್ಯವಾಗಿ ಉತ್ತರಿಸಿ ರೋಗಿ ಹಾಗೂ ಅವರ ಪತಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಆರೋಪಿಸಲಾಗಿದೆ. ಈ ಕುರಿತು ರೋಗಿಯ ಪತಿ ಹಸನ್ ಹಾಜಿ ಮಾತನಾಡಿ, ನಾವು ಅನಕ್ಷರಸ್ಥರು, ವೈದ್ಯಕೀಯ ವರದಿಗಳ ಬಗ್ಗೆ ನಮಗೆ ಅರಿವಿಲ್ಲ. ಆದರೆ ಸ್ಕ್ಯಾನಿಂಗ್ ಕೇಂದ್ರದ ಸಿಬ್ಬಂದಿ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳದೆ ನಮ್ಮ ಮೇಲೆಯೇ ದರ್ಪ ತೋರಿಸುತ್ತಿದ್ದಾರೆ. ಇಂತಹ ನಿರ್ಲಕ್ಷ್ಯದಿಂದ ಜೀವಕ್ಕೆ ಅಪಾಯ ಉಂಟಾಗಬಹುದು. ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡಲೇ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.
ಸಕಲೇಶಪುರ ಕ್ರಾಫರ್ಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರವಿದ್ದರೂ ನುರಿತ ತಜ್ಞರ ಕೊರತೆಯಿಂದ ಅದು ಬಳಕೆಯಾಗದೆ ತುಕ್ಕು ಹಿಡಿಯುತ್ತಿದೆ. ಖಾಸಗಿ ಕೇಂದ್ರಗಳ ಅವಲಂಬನೆ ತಪ್ಪಿಸಲು ಸರ್ಕಾರಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ಘಟಕವನ್ನು ಶೀಘ್ರ ದುರಸ್ತಿ ಮಾಡಿ ತಜ್ಞರನ್ನು ನೇಮಿಸಿ ಸಾರ್ವಜನಿಕರಿಗೆ ಸೌಲಭ್ಯ ಕಲ್ಪಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಲ್ಲಿ ಬಂದಾಗ ಚೆಕ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ರಿಪೋರ್ಟ್ ಕೊಟ್ಟು ಸ್ಕ್ಯಾನಿಂಗಿಗೆ ಎಲ್ಲಿ ಹೋಗಲಿ ಸರ್, ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಂತ ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿ ಸರ್. ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಪೋರ್ಟು ಕೊಟ್ಟರು, ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿದೆ. ಡಾಕ್ಟ್ರು ಟ್ಯಾಬ್ಲೆಟ್ ಬರ್ಕೊಟ್ರು. ಅಲ್ಲಿಂದ ಮೆಡಿಕಲ್ ತೊಗೊಂಬಂದು ಟ್ಯಾಬ್ಲೆಟ್ ತೊಗೊಂಡೋದು ಮನೆಗೆ ಬಂದು ನೆನ್ನೆ ರಾತ್ರಿನೂ ಕುಡಿದೀನಿ, ಇವತ್ತು ಬೆಳಿಗ್ಗೆ ಕುಡಿದೀನಿ. ಇವತ್ತು ಬೆಳಿಗ್ಗೆ ಹೇಳ್ತೇವೆ ಮಧ್ಯಾಹ್ನ ಒಂದು 10 ಗಂಟೆ ಹೇಳ್ತೇವೆ ತುಂಬ ಸುಸ್ತಾಗ್ತದೆ ಅಂತ. ಅದು ಮಾತ್ರ ಕುಡಿ, ಎಷ್ಟು ದಿನಕ್ಕೆ 2 ಸಾರಿ ಮಾತ್ರ ಕೊಟ್ಟಿದ್ವು, ಇವತ್ತೊಂದು ದಿವಸ ಕುಡಿ, ಹಂಗಾಗಿಲ್ಲ ನಾಳೆ ಸುಧಾಕತ್ರ ಹೋಗೋಣ, ರಿಪೋರ್ಟ್ ತೊಗೊಂಡು ಹೋಗೋಣ ಗೊತ್ತಾಗುತ್ತೆ ಅಂತ. ಅಷ್ಟೊತ್ತಿಗೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲಿಂದ ಸ್ಕ್ಯಾನಿಂಗ್ ಸೆಂಟ್ರಿಂದ ಇವ್ರು ಫೋನ್ ಮಾಡ್ತಾರೆ, ಸರ್ ನಿಮ್ಮ ರಿಪೋರ್ಟ್ ಮಿಸ್ ಆಗಿಬಿಟ್ಟಿದೆ, ವೈಶಾಲಿ ರಿಪೋರ್ಟು ಸಂಸೇನ್ ಬಂದಿದೆ, ಸಂಸೇನ್ ರಿಪೋರ್ಟ್ ವೈಶಾಲಿಗೆ ಹೋಗಿದೆ ಅಂತ ಇವರು ಫೋನ್ ಮಾಡ್ತಾಯಿದ್ದಾರೆ. ಏನು ಸರ್ ಈ ಥರ ಅದು ನಮ್ಮ ಎತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸರ್. ಇದೆಲ್ಲ ಕಾರಣ ಯಾರು ಸರ್? ಇವ್ರು ಕರೆಕ್ಟಾಗಿ ರಿಪೋರ್ಟ್ ಕೊಡೋಕ್ಕಾಗಲ್ಲ ಸರ್. ಇವರು ಓದಿದವ್ರನ್ನ ಇಟ್ಕೊಳ್ಬೇಕು ಸರ್, ಕರೆಕ್ಟಾಗಿ ಓದಿದವ್ರನ್ನ ರಿಪೋರ್ಟ್ ನೋಡ್ಕೊಡ್ಬೇಕು. ಅದಲ್ಲಿ ಬಂದಾಗ ಇವ್ರದ್ದು ಅವಾಜಿ ಸರ್, ಇವ್ರದ್ದು ಅವಾಜಿ ಬೇರೆ. ಅಲ್ಲಿ ಒಂದು ಲೇಡಿ ಜೆಂಟ್ಸ್ ಇದೆ, ಅವನ ಅವಾಜಿ ಬೇರೆ. ಅವ್ನು ನೀವು ನೋಡ್ಕೊಂಡು ತಗೊಂಡೋಗ್ಬೇಕು. ನಾವು ಕೊಡೋ ಮಿಸ್ ಆಗಿರ್ತದೆ, ನಿಮ್ಗೆ ಕೆಲಸ ನೀವು ನೋಡ್ಕೊಂಡು ತಗೊಳ್ಬೇಕು. ನಾವು ಓದಿಲ್ಲ ಅದೇನು ಮಾಡೋದು ಸರ್? ನಮ್ಮ ಹೆಸರು ಓದೋಕ್ಕೆ ಗೊತ್ತಿಲ್ಲ, ಅದೇನು ಮಾಡೋದು? ಇದಕ್ಕೇನು ಯಾರು ಸರ್ ಜವಾಬ್ದಾರಿ ಸರ್? ಈ ಥರ ನಮ್ಮ ಸಕಲೇಶ್ವರ ಅನಿಸುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಹಸೇನಾರ್ ಸರ್, ನನ್ನ ಮಿಸಸ್ ಹೆಸರು ಸಂಶಯ. ಸಕಲೇಶಪುರ ತಾಲೂಕಿನ ಹಾನ್ಬಾಳ್ನಿಂದ ದೇವರುಂದ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆ ಅಪಾಯದ ಅಂಚಿನಲ್ಲಿದ್ದು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಭೀತಿಯಲ್ಲಿ ಸ್ಥಳೀಯರು ದಿನನಿತ್ಯ ಸಂಚಾರ ನಡೆಸುತ್ತಿದ್ದಾರೆ. ಹಲವಾರು ಗ್ರಾಮಗಳಿಗೆ ಜೀವನಾಡಿಯಂತಿರುವ ಈ ಸೇತುವೆಯ ದುಸ್ಥಿತಿ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಸೇತುವೆಯ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇದ್ದು ಸ್ಥಳೀಯ ನಿವಾಸಿಗಳು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಲಾ ಮಕ್ಕಳು, ರೈತರು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ಪ್ರತಿದಿನ ಇದೇ ಮಾರ್ಗವನ್ನು ಅವಲಂಬಿಸಿರುವುದರಿಂದ ತಕ್ಷಣದ ದುರಸ್ತಿ ಕಾರ್ಯ ಅನಿವಾರ್ಯವಾಗಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಅವರಿಕಾಡು ಪೃಥ್ವಿ ಅವರು, ಈ ಸೇತುವೆ ಕೇವಲ ರಸ್ತೆ ಸಂಪರ್ಕವಲ್ಲ, ಸುತ್ತಮುತ್ತಲಿನ ಗ್ರಾಮಗಳ ಜನರ ಬದುಕಿಗೆ ಆಧಾರವಾಗಿದೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಮನವಿ ಮಾಡಿದರು. ಜನರ ಸುರಕ್ಷತೆ ರಾಜಕೀಯಕ್ಕಿಂತ ದೊಡ್ಡದು. ಒಂದು ದುರಂತ ಸಂಭವಿಸಿದ ಬಳಿಕ ಕ್ರಮ ಕೈಗೊಳ್ಳುವುದಕ್ಕಿಂತ ಮುನ್ನೆಚ್ಚರಿಕಾ ಕ್ರಮವೇ ಉತ್ತಮ. ಹಾಗಾಗಿ ಪಿಡಬ್ಲ್ಯೂಡಿ ಸಚಿವರು, ಸಕಲೇಶಪುರ ತಾಲೂಕು ಶಾಸಕರು, ಮೂಡಿಗೆರೆ ಶಾಸಕರು ಹಾಗೂ ಹಾಸನ ಸಂಸದರು ತಕ್ಷಣ ಈ ಭಾಗಕ್ಕೆ ಭೇಟಿ ನೀಡಿ ಮುಂದಿನ ಮಳೆಗಾಲ ಆರಂಭವಾಗುವ ಮೊದಲು ಸೇತುವೆಯ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಆಗ್ರಹಿಸಿದರು. ರಾಜ್ಯ ಸರ್ಕಾರ ಹಠಮಾರಿ ಧೋರಣೆಯಿಂದ ಜಾರಿಗೆ ತರಲು ಉದ್ದೇಶಿಸಿರುವ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ಹಾಸನದ ಜನತೆ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನು ದೂರದ ಕೆಪಿಎಸ್ ಶಾಲೆಗಳಿಗೆ ಕಳುಹಿಸುವುದಿಲ್ಲ ಎಂದು ವಿವಿಧ ಹಳ್ಳಿಗಳ ನೂರಾರು ಪೋಷಕರು ಶಿಕ್ಷಣಾಧಿಕಾರಿಗಳಿಗೆ ಬರೆದ ಪತ್ರಗಳನ್ನು ಶನಿವಾರ ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ನಗರದ ಮಹಾರಾಜ ಪಾರ್ಕ್ನಲ್ಲಿರುವ ಹೇಮಾವತಿ ಪ್ರತಿಮೆ ಹಿಂಭಾಗ ಜಮಾಯಿಸಿದ ಪೋಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ಸರ್ಕಾರದ ಶಾಲಾ ವಿಲೀನ ಪ್ರಕ್ರಿಯೆ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾಧ್ಯಕ್ಷೆ ಚೈತ್ರ, ಕಳೆದ 7 ತಿಂಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಯೋಜನೆಗೆ ವಿರೋಧ ವ್ಯಕ್ತವಾಗುತ್ತಿದ್ದರೂ ಸರ್ಕಾರ ಗ್ಯಾರಂಟಿಗಳ ತೇಪೆ ಹಚ್ಚಿ ಬಡವರ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಇದು ರಾಜ್ಯದ ಜನತೆಗೆ ಮಾಡುತ್ತಿರುವ ವಿಶ್ವಾಸ ದ್ರೋಹ. ಆದರೆ ಹಾಸನದ ಅರಸೀಕೆರೆ ಮತ್ತು ಗೊರೂರಿನ ಪೋಷಕರು ಈಗ ಸರ್ಕಾರಕ್ಕೆ ಹರಿತವಾದ ಉತ್ತರ ನೀಡಿದ್ದಾರೆಂದು ಗುಡುಗಿದರು. ಅರಸೀಕೆರೆ ತಾಲೂಕಿನ ಡಿಎಂ ಕುರ್ಕೆ ಕೆಪಿಎಸ್ ಶಾಲೆಗೆ ಸಂಯೋಜಿಸಲಾಗುತ್ತಿರುವ ಎಚ್ಎಲ್ಬಿ ತಾಂಡ್ಯ, ಮಾಡಾಳು, ಹರಳಕಟ್ಟ, ಯಾಚಕೊಟ್ಟನಹಳ್ಳಿ, ಎಂಜಿಹಟ್ಟಿ, ಎಚ್ವಿಹಟ್ಟಿ ಹಾಗೂ ಗೊರೂರು ಭಾಗದ ಪೋಷಕರು ಮತ್ತು ಎಸ್ಡಿಎಂಸಿ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಲಿಖಿತವಾಗಿ ಪತ್ರ ಬರೆದಿದ್ದಾರೆ. ಇಲ್ಲಿ ಸ್ನೇಹಿತರೆ, ನಾವು ಈಗ ಆಲ್ರೆಡಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರುದ್ಧ ಇಡೀ ರಾಜ್ಯದಾದ್ಯಂತ ಏನು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ, ಆ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಮತ್ತು ಅದು ಅಲ್ಲದೆ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಲವಾರು ಹಳ್ಳಿಗಳಿಂದ ಉದಾಹರಣೆಗೆ ಹೇಳಬೇಕಂದ್ರೆ ಅರಸೀಕೆರೆ ತಾಲೂಕಲ್ಲಿರುವಂಥ ಮಾಡಾಳು, ಹರಳಕಟ್ಟ, ಡಿಎಂ ಕುರ್ಕೆ ಏನಿದೆ ಮ್ಯಾಗ್ನೆಟ್ ಸ್ಕೂಲು, ಅಲ್ಲಿ ಸುತ್ತಮುತ್ತ ಇರುವಂಥ 10 ಶಾಲೆಗಳಲ್ಲಿ, ಊರುಗಳಲ್ಲಿ ಪೋಷಕರು ಏನೋ ದೃಢವಾಗಿ ಎದ್ದು ನಿಂತ್ಕೊಂಡು ನಮ್ಮೂರಿನ ಶಾಲೆನ ಉಳಿಸ್ಕೋತೀವಿ, ಹಾಗೆ ನಮ್ಮ ಮಕ್ಕಳನ್ನ ಯಾವ ಊರಿಗೂ ಕಳಿಸಲ್ಲ ಅಂತ ಹೇಳಿ ಪತ್ರಗಳ ಮೂಲಕ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಈ ಪತ್ರಗಳನ್ನು ಕೂಡ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹೆಚ್ಚೋದೇನಂತ ಹೇಳಿದ್ರೆ, ಈ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆನ ಹಿಂಪಡೆಯಿರಿ, ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ಜನತೆ ಎಲ್ಲರೂ ಕೂಡ ಇದ್ರ ವಿರುದ್ಧ ದೊಡ್ಡ ಹೋರಾಟ.
ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ, ಸಾರ್ವಜನಿಕ ಮುಖಂಡರಾದ ಶಾಂತಶೆಟ್ಟಿ, ಪುಟ್ಟರಾಜಪ್ಪ, ಎಚ್ಆರ್, ಪೋಷಕರು ಸೇರಿದಂತೆ ಇತರರು ಭಾಗವಹಿಸಿದರು. ತಾಲೂಕಿನಲ್ಲಿ ಭೂವನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತಿರುವ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಅವರು ಇಂದು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಿಯ ದರ್ಶನ ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇವಿರಮ್ಮ ತಾಯಿಯು ನಾಡಿನ ಸಮಸ್ತ ಜನರಿಗೂ ಆಯುಷ್ಯ ಆರೋಗ್ಯ ನೀಡಿ ಒಳ್ಳೆಯದನ್ನು ಮಾಡಲಿ, ಮುಖ್ಯವಾಗಿ ನಮ್ಮ ರೈತರಿಗೆ ಕಾಲಕಾಲಕ್ಕೆ ಮಳೆ ಬೆಳೆ ನೀಡಿ ಸುಭಿಕ್ಷೆಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದರು. ಇದೇ ವೇಳೆ ಜಾತ್ರಾ ಮಹೋತ್ಸವದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮೆಚ್ಚಿದ ಅವರು, ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಆಯೋಜಿಸಿರುವ ಗ್ರಾಮದ ಮುಖಂಡರು, ಊರಿನ ಹಿರಿಯರು ಹಾಗೂ ಸಮಸ್ತ ಗ್ರಾಮಸ್ಥರಿಗೂ ತಾಯಿ ದೇವಿರಮ್ಮ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು. ದೇವಸ್ಥಾನದ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತೇನು ಭೂವನಹಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲ ಸರ್ವ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸರ್ವರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡೋಕ್ಕೆ ಬಯಸ್ತೀನಿ. ಕಾಲಕ್ಕೆ ನಮ್ಮ ರೈತರಿಗೆ ಬೆಳೆ ಆಗಲಿ, ಕಾಲಕ್ಕೆ ಮಳೆ ಆಗಲಿ, ಬೆಳೆ ಬೆಳೆಯುವಂಥ ಒಂದು ಅನುಕೂಲದ ವಾತಾವರಣ ಸೃಷ್ಟಿಯಾಗಲಿ ಅಂತ ಆ ತಾಯಿಲಿ ಪ್ರಾರ್ಥನೆ ಮಾಡೋಕ್ಕೆ ಬಯಸ್ತೀನಿ. ಹೌದು, ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಿನ್ನೆ, ಇವತ್ತು, ನಾಳೆ ಗ್ರಾಮಸ್ಥರಿಗೆ ಮುಖ್ಯವಾಗಿ ಇವತ್ತೇನೆಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಆಯೋಜಕರಾಗ್ಬೋದು ಹಾಗೂ ಹಿರಿಯರಾಗ್ಬೋದು, ಊರಿನ ಯಜಮಾನರುಗಳಾಗ್ಬೋದು, ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಅಂತ ನಾನು ಆಶಿಸ್ತೀನಿ. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಭುವನಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದ್ದು, ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ವೇಳೆ ಭಕ್ತಾದಿಗಳು ತಮ್ಮ ಅನುಭವ ಹಂಚಿಕೊಂಡು ಗ್ರಾಮದ ಈ ಪುರಾತನ ಜಾತ್ರೆಯು ಜನರ ನಡುವೆ ಬಾಂಧವ್ಯ ಮತ್ತು ಭಕ್ತಿಯನ್ನು ಬೆಸೆಯುವ ವೇದಿಕೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೇಕ್ರವಳ್ಳಿಯಿಂದ ಬಂದಿರೋದು ಆ್ಯಂಡ್ ನಾನು ಓದಿದ್ದು ಇಲ್ಲೇನೆ CKS ಅಲ್ಲಿ. ಬಟ್ 10 ವರ್ಷ ಆಗಿತ್ತು ಈ ಜಾತ್ರೆ ನೋಡಿ. ಇವಾಗ ಮತ್ತೆ ಜಾತ್ರೆ ನೋಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಬ್ಯಾಂಗ್ಳೂರಿಂದ ಬಂದಿರೋದು. ಆ್ಯಕ್ಚುಲಿ ವರ್ಕ್ ಪ್ರೆಷರನ್ನು ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಜಾತ್ರೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಸೊ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಬೇಕು. ಇವತ್ತು ಭುವನಹಳ್ಳಿಲಿ ಜಾತ್ರೆ ಸಮಾರಂಭದಲ್ಲಿ ಇದ್ದೀವಿ. 10 ವರ್ಷ ಆದಮೇಲೆ ನಮ್ಮೂರಲ್ಲಿ ಜಾತ್ರೆ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ನಾನು ಫಸ್ಟು ಜಾತ್ರೆ ಮಾಡಿದ್ದಾಗ 7th ಸ್ಟ್ಯಾಂಡರ್ಡಲ್ಲಿದೆ, ಅವಾಗ ಏನೂ ನೆನಪು ಇರಲಿಲ್ಲ. ಇವಾಗಂತೂ ತುಂಬ ಚೆನ್ನಾಗಿ ಎಲ್ಲ ತೇರು ಎಲ್ಲದೂ ನೋಡ್ಕೊಂಡು ತುಂಬ ಚೆನ್ನಾಗಿ ನಡೀತಿದೆ. 3 ದಿನ ಜಾತ್ರೆ ಕಾರ್ಯಕ್ರಮ ಇತ್ತು. ನಿನ್ನೆ ಎಲ್ಲ ದೇವತಾ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಇವತ್ತು ರಥೋತ್ಸವ ಮತ್ತು ನಾಳೆ ನಾನ್ ವೆಜ್ ಪ್ರೋಗ್ರಾಮ್ ಇದೆ. ಎಲ್ಲರೂ ಜಾತ್ರೆಗೆ ಬನ್ನಿ, ಎಂಜಾಯ್ ಮಾಡಿ. ಫುಲ್ ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ. ತುಂಬ ಖುಷಿ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಮೇ 20ರಂದು ಬೃಹತ್ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಅದು ಲಕ್ಷಾಂತರ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುವುದೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಪ್ರಗತಿ ಹಾಗೂ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಕಂದಾಯ ಇಲಾಖೆಯ ವತಿಯಿಂದ ಇಡೀ ರಾಜ್ಯದಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ಹಾಗೂ ಕಂದಾಯ ಗ್ರಾಮಗಳ ಘೋಷಣೆ ಕುರಿತು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸಮಾವೇಶದ ಅಂಗವಾಗಿ ಸುಮಾರು 1,45,000 ಜನರಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು. ಜೊತೆಗೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಮೇ 20ಕ್ಕೆ ಈ ದಿನಾಂಕದಂದು ಕಾರ್ಯಕ್ರಮ ನಡೆಸಲು ಮುಖ್ಯಮಂತ್ರಿಗಳು ಸಮಯ ನೀಡಿದ್ದಾರೆ. ಹೀಗಾಗಿ ಅಂದೇ ಸಮಾವೇಶ ನಿಗದಿಯಾಗಿದೆ ಎಂದರು. ಆಮೇಲೆ ಈ ಕಂದಾಯ ಗ್ರಾಮಗಳು, ಇದನ್ನೆಲ್ಲ ನಾವು ತೀರ್ಮಾನಗಳು ಮಾಡಿ ಲಕ್ಷಾಂತರ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗ ತುಮಕೂರಿನಲ್ಲಿ ಸುಮಾರು 1,40,000 ಜನರಿಗೆ ನಾವು ಈಗ ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದೆವು. ಅದು ನಮಗೆ ಈ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಕೂಡ ಇರಲಿಲ್ಲ. ಯಾವಾಗ ನಮಗೆ 20ನೇ ತಾರೀಕು ಡೇಟನ್ನು ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟ ಮೇಲೆ ನಮಗೆ ಅದು ಸಿಂಕ್ರೊನೈಸ್ ಆಗ್ಬಿಡ್ತು 3 ವರ್ಷಕ್ಕೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ, ಯುವ ಘಟಕ, ಮಹಿಳಾ ಘಟಕ, ಬೇಲೂರು ತಾಲೂಕು ಇವರ ಸಂಯುಕ್ತಾಶ್ರಯದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಮಹೋತ್ಸವ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಬಿ ಖಂಡ್ರೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಟ್ಟಣದ ವೀರಶೈವ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ತತ್ವ, ಸಮಾನತೆ, ಮಾನವೀಯತೆ ಹಾಗೂ ಸಾಮಾಜಿಕ ನ್ಯಾಯದ ಸಂದೇಶಗಳನ್ನು ಸಾರುವ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಿತು.
ಸಮಾಜ ಸೇವೆ ಮತ್ತು ಸಂಘಟನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶರಣ ಈಶ್ವರ ಬಿ ಖಂಡ್ರೆ ಅವರಿಗೆ ಗೌರವ ಸಮರ್ಪಣೆ ಹಾಗೂ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ 893 ವರ್ಷಗಳ ಹಿಂದೆ ಸಮಾಜದಲ್ಲಿ ಅಂಧಕಾರ, ಅಸಮಾನತೆ, ಜಾತೀಯತೆ ಮತ್ತು ಅನ್ಯಾಯ ತುಂಬಿಕೊಂಡಿದ್ದ ಸಂದರ್ಭದಲ್ಲಿ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಸಮಾನತೆಗಾಗಿ ಮಹಾ ಸಾಮಾಜಿಕ ಕ್ರಾಂತಿ ನಡೆಸಿದರು. ಹೆಣ್ಣು, ಹೊನ್ನು, ಮಣ್ಣು ಮತ್ತು ಅಧಿಕಾರಕ್ಕಾಗಿ ಅನೇಕ ಕ್ರಾಂತಿಗಳು ನಡೆದಿದ್ರು. ಸರ್ವ ಸಮಾನತೆಗಾಗಿ ನಡೆದ ಕ್ರಾಂತಿ ಕಲ್ಯಾಣ ಕ್ರಾಂತಿ ಎಂದರಲ್ಲದೆ ಮಹಾಪುರುಷರ ಜಯಂತಿಗಳನ್ನು ಆಚರಿಸುವ ಉದ್ದೇಶ ಅವರ ತತ್ವ, ಆದರ್ಶ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಆಗಿದೆ. ಯುವ ಶಕ್ತಿಯನ್ನು ಸರಿದಾರಿಗೆ ತರುವುದಕ್ಕೆ ಶರಣ ಸಾಹಿತ್ಯ ಮತ್ತು ವಚನಗಳ ಪರಿಚಯ ಅತ್ಯಗತ್ಯ. ತಾಯಂದಿರು ಮಕ್ಕಳಿಗೆ ಬಾಲ್ಯದಿಂದಲೇ ಬಸವಣ್ಣನವರ ವಚನಗಳನ್ನು ಕಲಿಸಿದರೆ ಅವರು ಸಚ್ಚಾರಿತ್ರ್ಯವಂತರಾಗಿ ಬೆಳೆದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥದ್ದು, ಇವತ್ತು ಲಿಂಗ ಭೇದ ಭಾವ ಇರದೇ ಇರುವಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂತ ಅವ್ರ ಕನಸು. ಅವರು ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಇವತ್ತು ಅನೇಕ ರೀತಿಯಲ್ಲಿ ಅವರ ನಂತರ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್ ಅವರು ಬಸವ ತತ್ವಗಳು ಸಮಾಜಕ್ಕೆ ದಾರಿದೀಪವಾಗಿವೆ. ನಮ್ಮೆಲ್ಲರಿಗೂ ಬೇಲೂರಿನಲ್ಲಿ ಪ್ರತಿ ವರ್ಷ ಬಸವೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವ ಆಯೋಜಕರು ಹಾಗೂ ಸಮಾಜದ ಮುಖಂಡರನ್ನು ಅಭಿನಂದಿಸಿದರು. ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತಾದ ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಾನತೆ, ನ್ಯಾಯ ಹಾಗೂ ಚಿಂತನೆಯ ಸಂಸ್ಕೃತಿಯನ್ನು ಬೆಳೆಸಿದ ಮಹಾನ್ ಜ್ಞಾನಿ ಬಸವಣ್ಣನವರೆಂದು ಬಣ್ಣಿಸಿದರು. ಇದೇ ವೇಳೆ ಕಳೆದ 1 ತಿಂಗಳಿನಿಂದ ಆನೆ ದಾಳಿಯಿಂದ ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಭಾಗದ ರೈತರು ಸಂಕಷ್ಟ ಅನುಭವಿಸುತ್ತಿರುವ ಬಗ್ಗೆ ಸಚಿವರ ಗಮನ ಸೆಳೆದ ಅವರು ರೈತರ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಹುಶಃ ಮಹಿಳಾ ಕ್ರಾಂತಿ ನಮ್ಮ ರಾಜಣ್ಣವ್ರು ಹೇಳಿದ್ರು 28 ಬರ್ಬೋದು, ಇಲ್ಲ 33 ಬರ್ಬೋದು ಅಂತಕ್ಕಂಥದ್ದನ್ನ. ಬಹುಶಃ 900 ವರ್ಷದ ಹಿಂದೆನೆ ಮಹಿಳಾ ಕ್ರಾಂತಿಯನ್ನ ಮಹಿಳೆಯರು ಎಲ್ಲರಿಗೂ ಸರಿ ಸಮಾನ ಅಂತಕ್ಕಂಥ ಸಾರಿದಂತ ಮಹಾನಾಯಕ ಯಾರಂದ್ರೆ ಅದು ಬಸವಣ್ಣವರು. ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಬೇಡ, ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ಸಾರಿದಂತ ಮಹಾನ್ ನಾಯಕ ಬಸವಣ್ಣವರು. ಅವರ ಜಯಂತಿಯನ್ನ ನಾವು ನಿಜವಾಗ್ಲೂ ಸಹ ಆಚರಣೆಯನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ತಕ್ಕಂಥ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀವಿ. ಬಹುಶಃ ಬಸವಣ್ಣವರನ್ನು ನಾವು ಯಾರು ನೋಡಿಲ್ಲ. ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ ನಾವು ಕೇಳಿದ್ದೀವಿ. ಬಸವಣ್ಣನವರ ಒಂದು ತತ್ವ ಸಿದ್ಧ. ನಂತರ ಪುಷ್ಪಗಿರಿ ಮಹಾಸಂಸ್ಥಾನದ ಸ್ವಾಮೀಜಿ ಸೋಮಶೇಖರ ಸ್ವಾಮೀಜಿ ಮಾತನಾಡಿ ಬಸವಣ್ಣನವರ ವಚನ ವಿಚಾರ ವೇದಿಕೆಗೆ ಸೀಮಿತವಾಗಬಾರದು. ಆಚರಣೆಗೆ ತರಲು ವೇದಿಕೆಗಳು ವಿಫಲವಾಗುತ್ತಿದೆ. ನಾವು ಬೇರೆಯವರನ್ನು ದೂಷಿಸುವ ಮೊದಲು ನಾವು ಸರಿಯಾಗಿದ್ದೀವಾ ಎಂದು ಮೊದಲು ಅರಿಯಬೇಕು. ಬಸವಣ್ಣನವರ ವಿಷಯಗಳನ್ನು ಅಧ್ಯಯನ ಮಾಡುವ ಕೆಲಸ ಮಾಡಬೇಕು. ಅಂದಿನಿಂದ ಇಂದಿನ ತನಕ ವಚನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ. ಕಾರಣ ಅರ್ಥ ಮಾಡಿಕೊಳ್ಳುವ ಸಮಯ ಮನಸ್ಸು ಮಾಡುತ್ತಿಲ್ಲ. ಇಂದು ನಾನು ಮೇಲು ನೀನು ಕೀಳು ಎಂಬುದು ತಾಂಡವವಾಡುತ್ತಿದೆ. ನಮ್ಮ ಕುಟುಂಬದಲ್ಲಿ ಮೊದಲು ಬಸವಣ್ಣನವರ ವಿಚಾರಧಾರೆಗಳನ್ನು ಅರಿತಿರಬೇಕು. ನಂತರ ವೇದಿಕೆಯಲ್ಲಿ ಹಂಚಿಕೊಳ್ಳುವ ಕೆಲಸ ಮಾಡಬೇಕು. ಇಂದು ನಡೆಯುವ ಕಾರ್ಯಕ್ರಮಗಳು ಬಸವಣ್ಣನವರ ಕಾರ್ಯಕ್ರಮವಾಗಿರಬೇಕು. ಕೇವಲ ಭಾಷಣಕ್ಕೆ ಸೀಮಿತವಾಗಿರಬಾರದು. ಜಾತಿ ತಾರತಮ್ಯ ಹೋಗಲಾಡಿಸಿದರೆ ಮಾತ್ರ ಬಸವಣ್ಣನವರ ಜಯಂತಿಗೆ ಅರ್ಥ ಸಿಗುತ್ತದೆ ಎಂದರು. ಕುದುರೆ ನೀರಿಕೊಂಡು ಹೋದಿರೆ ನೀವು ಹೋದಿರಲ್ಲ, ಮದಗಜವೇರಿ ಸತ್ಯದ ನೆಲೆಯನ್ನು ಅರಿಯದೆ ದುಃಖಕ್ಕೆ ಭಾಜನವಾದಿರಲ್ಲ ಅನ್ನುವಂತ ಮಾತು ಇವತ್ತು ಬಹಳ ಅನ್ವಯಿಸುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸಿಕೊಂಡಿದ್ದೇವೆ. ಬಸವಣ್ಣವರ ವಚನ, ಬಸವಣ್ಣವರ ವಿಚಾರಧಾರೆಗಳು ಇವತ್ತು ವೇದಿಕೆಗೆ ಮಾತ್ರ ಅಥವಾ ಬಾಯಿಗೆ ಮಾತ್ರ ಸೀಮಿತನ ವಿನಃ ಬಸವಣ್ಣವರು ನತ್ತಿದ್ದೇವೆ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಸುಮ್ಮನೆ ನಾವು ಯಾರನ್ನು ಯೋಚನೆ ಮಾಡೋದಕ್ಕಿಂತ ನಮ್ಮನ್ನೇ ನಾವು ಯೋಚನೆ ಮಾಡೋಣ. ನಮ್ಮನ್ನೇ. ಕಾರ್ಯಕ್ರಮದಲ್ಲಿ ಅರ್ಕಲ್ಗೂಡು ದೊಡ್ಡಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನಮ್ಮ ಸ್ವಾಮೀಜಿಗಳು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಮಹಿಳಾ ಘಟಕ ಅಧ್ಯಕ್ಷರಾದ ವೀಣಾ ಕಾಶಪ್ಪನವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದರನಹಳ್ಳಿ ನಟರಾಜ್, ರಾಷ್ಟ್ರೀಯ ಸದಸ್ಯ ಗ್ರಾನೈಟ್ ರಾಜಶೇಖರ್, ರಾಷ್ಟ್ರೀಯ ಉಪಾಧ್ಯಕ್ಷೆ ಬಿಕೆ ಚಂದ್ರಕಲಾ, ಹಾಸನ ಜಿಲ್ಲಾ ಅಧ್ಯಕ್ಷ ನವಿಲೆ ಪರಮೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜಕ್ಕೆ ಪ್ರೇರಣೆಯಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದ್ದಾರೆ.
ಪಟ್ಟಣದ ಎಚ್ಡಿಪಿಎ ಭವನದಲ್ಲಿ ತಾಲೂಕು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲಾಡಳಿತದ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಸಾಧಕರಿಗೆ ಮಾಡುವ ಸನ್ಮಾನದಲ್ಲಿ ಅನುದಾನ ರಹಿತ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಸಹ ಪರಿಗಣತಿ ಮಾಡಬೇಕೆಂದು ಆಗ್ರಹಿಸುತ್ತೇನೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಪೋಷಕರ ಸಹ ತಮ್ಮ ಮಕ್ಕಳು ಉತ್ತಮ ಅಂಕ ಪಡೆಯಲೆಂದು ನಿರೀಕ್ಷೆ ಮಾಡುತ್ತಾರೆ. ಪೋಷಕರು ಮಾತ್ರವಲ್ಲದೆ ಶಿಕ್ಷಕರು ಸಹ ವಿದ್ಯಾರ್ಥಿಗಳು ಅಧಿಕ ಅಂಕಗಳನ್ನು ಪಡೆಯಬೇಕೆಂದು ಬಯಸುತ್ತಾರೆ. ಏಕೆಂದರೆ ವಿದ್ಯಾರ್ಥಿಗಳು ಅಧಿಕ ಅಂಕಗಳನ್ನು ಪಡೆದರೆ ಆ ಶಾಲೆಗೆ ಕೀರ್ತಿ ಬರುತ್ತದೆ. ಈ ನಿಟ್ಟಿನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆಯುವಂತೆ ಮಾಡಲು ವ್ಯಾಪಕ ಶ್ರಮ ಪಡುತ್ತಾರೆ. ಈ ನಿಟ್ಟಿನಲ್ಲಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಜೊತೆಗೆ ಉತ್ತಮ ಸಾಧನೆ ಮಾಡಿದ ಶಿಕ್ಷಕರನ್ನು ಗುರುತಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದರು. ಅತ್ಯಂತ ಹೆಚ್ಚು ಅಂಕವನ್ನು ತಗೊಂಡಿದ್ದಾರೆ, ಅವ್ರನ್ನ ಗುರುತಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಡೀತಿದೆ. ನಾವು ಕಳೆದ ಬಾರಿನೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದು ಯಾರು ಕಳೆದ ಬಾರಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಸನ್ಮಾನ ಮಾಡತಕ್ಕಂಥ ಕೆಲಸ, ಅದೇ ರೀತಿಯಲ್ಲಿ ಯಾವ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನು ಕೂಡ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ಕಳೆದ ಬಾರಿನೂ ಕೂಡ ನಾವು ಮಾಡಿದ್ದೀವಿ. ಈ ಬಾರಿನೂ ಕೂಡ ಈ ಒಂದು ಒಕ್ಕೂಟದ ವತಿಯಿಂದ ಅವರನ್ನ ಗುರುತಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಮೊಟ್ಟ ಮೊದಲನೇದಾಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ಏನಿದೆ ಅವಕ್ಕೆಲ್ಲರೂ ಕೂಡ ಕ್ಲಾಪ್ಸ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭಾರಿ ಕಡಿಮೆ ಅವಧಿಯಲ್ಲಿ ಇಷ್ಟು ಚೊಕ್ಕದಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ಕಾರ್ಯದರ್ಶಿ ಗಿರೀಶ್, ತಾಲೂಕು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಜಾಕೀರ್, ಬಾಳುಪೇಟೆ ಬ್ಲಾಸೂಮ್ ಶಾಲೆಯ ಸಿದ್ದಣ್ಣ, ಹಾಸನ ಜಿಲ್ಲಾ ಬಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ, ಕಚೇರಿ ವ್ಯವಸ್ಥಾಪಕ ಜಯಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮಿಳುನಾಡು ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸಿದ್ದಾರೆಂಬ ವದಂತಿಗಳನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜಕೀಯ ವಿದ್ಯಮಾನಗಳು ಹಾಗೂ ನಗರದ ನಾಗರಿಕ ಸಮಸ್ಯೆಗಳ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ತಮಿಳುನಾಡು ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಬಂದಿರುವ ಬಗ್ಗೆ ಹರಡಿರುವ ಸುದ್ದಿ ಸುಳ್ಳು. ಈಗಲ್ಟನ್ ರೆಸಾರ್ಟ್ ಸದ್ಯ ರಿಪೇರಿಗಾಗಿ ಮುಚ್ಚಿದೆ. ಶಾಸಕರು ಹೈದರಾಬಾದ್ಗೆ ಹೋಗಿದ್ದಾರೆಂಬ ಸುದ್ದಿಯನ್ನು ನಾನು ಟಿವಿಯಲ್ಲಿ ನೋಡಿದ್ದೆ ಅಷ್ಟೇ ಎಂದು ತಿಳಿಸಿದರಲ್ಲದೆ, ಈ ಬಗ್ಗೆ ಪಕ್ಷದ ಹೈಕಮಾಂಡ್ನಿಂದ ನನಗೆ ಯಾವುದೇ ಮಾಹಿತಿ ಅಥವಾ ಸೂಚನೆ ಬಂದಿಲ್ಲ. ಒಂದು ವೇಳೆ ಹೈಕಮಾಂಡ್ ಜವಾಬ್ದಾರಿ ನೀಡಿದ್ದರೆ ನಾನು ಖಂಡಿತ ನಿಲುವು ತೆಗೆದುಕೊಳ್ಳುತ್ತಿದ್ದೆ. ಸದ್ಯ ಯಾರೂ ನನ್ನ ಸಂಪರ್ಕದಲ್ಲಿಲ್ಲ ಎಂದರು. ಚಿತ್ರದುರ್ಗದಲ್ಲಿ ನಡೆಯಲಿರುವ ಬಿಎಸ್ವೈ ಅಭಿಮಾನೋತ್ಸವದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ಯಡಿಯೂರಪ್ಪ ಅವರು ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಗೌರವ ನೀಡುತ್ತಿರುವುದು ಒಳ್ಳೆಯ ವಿಚಾರ. ಅವರಿಗೆ ಭಗವಂತ ಉತ್ತಮ ಆರೋಗ್ಯ ನೀಡಲಿ. ರಾಜಕೀಯವಾಗಿ ನಮ್ಮ ವಿಚಾರಧಾರೆಗಳು ಬೇರೆಯಾಗಿರಬಹುದು, ಆದರೆ ಅವರ ಸೇವೆಗೆ ನಮ್ಮ ಗೌರವವಿದೆ ಎಂದು ಶುಭ ಹಾರೈಸಿದರು. release the manifesto and gone to that is out of that. No one is intact. ತಮಿಳುನಾಡು ಕ್ಷಣ ಕ್ಷಣಕ್ಕೂ ವಾತಾವರಣ ಬದಲಾಗ್ತಿದೆ. ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನೋ ಅಷ್ಟು ಮಾಹಿತಿ ನನಗೆ ಇಲ್ಲ. ನನಗೆ ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ ಸರ್. ಆಮೇಲೆ ಅಲ್ಲಿ ರಾಜ್ಯಪಾಲ ಸರ್ಕಾರ ರಚನೆ ಮಾಡೋದಕ್ಕೆ ಸರಿ, ಇನ್ನೊಂದು ಅಭಿಮಾನೋತ್ಸವ, ಯಡಿಯೂರಪ್ಪ ಅವ್ರದ್ದು ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅಂತ. ಏನಿಲ್ಲ, ಅವ್ರಿಗೆ ಬರ್ತ್ಡೇ ಇದ್ರೆ ಒಳ್ಳೇದಾಗ್ಲಿ. ನಾವೇನೋ ಅವ್ರಿಗೆ ಸೇವೆ ಮಾಡಿದ್ದಾರೆ. ಲಾಸ್ಟಲ್ಲಿ ಅವ್ರ ಪಕ್ಷದವರು ಸಂಘಟನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತಿದ್ದಾರೆ. ತಪ್ಪೇನಿಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಲಿ. ಐ ವಿಶ್ ಹಿಮ್ ಗುಡ್ ಹೆಲ್ತ್. ಪುದುಚೇರಿಗೆ ಹೋಗ್ತಾ ಇದ್ದಾರೆ. ಐ ವಿಶ್ ಹಿಮ್ ಗುಡ್ ಹೆಲ್ತ್ ಆ್ಯಂಡ್ ಲೆಟ್ ಇಟ್ ಲಿವ್ ಲಾಂಗ್. ಅವರು ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಆದರೆ ಪೊಲಿಟಿಕಲಿ ಅವ್ರದ್ದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಮಹತ್ವದ ದಾಖಲೆಗಳಿಗೆ ರಕ್ಷಣೆ ಇಲ್ಲ ಎನ್ನುವುದಕ್ಕೆ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿರುವ ಲೋಕೋಪಯೋಗಿ ಇಲಾಖೆ ಕಚೇರಿಯೇ ಸಾಕ್ಷಿಯಾಗಿದೆ. ಇಲ್ಲಿನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಖಲೆಗಳು ಮಳೆಗೆ ನೆಂದು ಅವುಗಳನ್ನು ಹಪ್ಪಳ ಒಣಗಿಸುವಂತೆ ಕಚೇರಿ ಮುಂದೆ ಹರಡಿರುವ ದೃಶ್ಯ ಕಂಡುಬಂದಿದೆ. ಕಳೆದ ಕೆಲವು ದಿನಗಳ ಹಿಂದೆ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ನೆಲಮಹಡಿಯಲ್ಲಿದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಗೆ ನೀರು ನುಗ್ಗಿತ್ತು. ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿ ಭೂ ಸ್ವಾಧೀನ ಮತ್ತು ಅದಕ್ಕೆ ಸಂಬಂಧಿಸಿದ ಪರಿಹಾರದ ಮೊತ್ತಕ್ಕೆ ಸೇರಿದ ಸಾವಿರಾರು ಮಹತ್ವದ ಕಡತಗಳು ನೀರಿನಲ್ಲಿ ಮುಳುಗಿದ್ವು. ನೆನೆದಿರುವ ಫೈಲ್ಗಳನ್ನು ಈಗ ಕಚೇರಿಯ ಮುಂಭಾಗದ ನೆಲದ ಮೇಲೆ ಹಾಕಿ ಒಣಗಿಸಲಾಗುತ್ತಿದೆ. ಆದರೆ ನೀರಿನಿಂದಾಗಿ ಫೈಲ್ನಲ್ಲಿದ್ದ ಬರಹಗಳು, ಸಹಿಗಳು ಹಾಗೂ ಪ್ರಮುಖ ಟಿಪ್ಪಣಿಗಳು ಈಗಾಗಲೇ ಬಹುತೇಕ ಅಳಿಸಿ ಹೋಗಿವೆ.
ಕಚೇರಿ ನೆಲಮಹಡಿಯಲ್ಲಿದೆ ಎಂಬ ಅರಿವಿದ್ದರೂ ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆ ವಹಿಸಿ ದಾಖಲೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಪ್ರಮಾದಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಹಾಗೂ ಭೂ ಪರಿಹಾರಕ್ಕೆ ಸಂಬಂಧಿಸಿದ ಈ ದಾಖಲೆಗಳು ನಾಶವಾಗಿರುವುದು ಹಲವು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿದೆ. ಉದ್ದೇಶಪೂರ್ವಕವಾಗಿ ದಾಖಲೆಗಳನ್ನು ನಾಶಪಡಿಸಲು ಈ ರೀತಿ ಮಾಡಲಾಗಿದೆಯೇ ಎಂಬ ಪ್ರಶ್ನೆಯೂ ಕಾಡುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗಾಗಿ ಜಮೀನು ಕಳೆದುಕೊಂಡ ರೈತರು ಮತ್ತು ಮಾಲೀಕರ ಪರಿಹಾರಕ್ಕೆ ಸಂಬಂಧಿಸಿದ ಈ ಕಡತಗಳು ನಾಶವಾದರೆ ಮುಂದೆ ನ್ಯಾಯ ಪಡೆಯುವುದು ಕಷ್ಟವಾಗಲಿದೆ. ಸರ್ಕಾರಿ ಆಸ್ತಿ ಹಾಗೂ ಜನರ ಹಕ್ಕುಗಳ ದಾಖಲೆಗಳನ್ನು ರಕ್ಷಿಸಬೇಕಾದ ಕಚೇರಿಯಲ್ಲೇ ಇಂತಹ ದುಸ್ಥಿತಿ ಇರುವುದು ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಈ ನಿರ್ಲಕ್ಷ್ಯಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹನೂರು ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಗುರಿಯೊಂದಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಪ್ರಮುಖ ಮುಖಂಡರು ತಮ್ಮ ಮೂಲ ಪಕ್ಷಗಳನ್ನು ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಈ ಸೇರ್ಪಡೆಯಿಂದ ಕ್ಷೇತ್ರದಲ್ಲಿ ಈಗ ಜೆಡಿಎಸ್ಗೆ ಆನೆ ಬಲ ಬಂದಂತಾಗಿದೆ ಎಂದು ಹನೂರು ಶಾಸಕ ಎಂಆರ್ ಮಂಜುನಾಥ್ ಅಭಿಮತ ವ್ಯಕ್ತಪಡಿಸಿದರು. ಹನೂರು ಪಟ್ಟಣದ ಶಾಸಕರ ಕಚೇರಿ ಮುಂಭಾಗ ಆಯೋಜಿಸಲಾಗಿದ್ದ ಅಧಿಕೃತ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೂರಾರು ಮುಖಂಡರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಅವರು, ಕ್ಷೇತ್ರದ ಅಧಿಪತಿ ಮಲೆಮಹದೇಶ್ವರನ ಸನ್ನಿಧಿಯಲ್ಲಿ ನಾನು ಮಾಡುತ್ತಿರುವ ಪ್ರತಿ ಕೆಲಸದ ಲೆಕ್ಕ ನೀಡುತ್ತಿದ್ದೇನೆ. ಜನರ ನಂಬಿಕೆಗೆ ದ್ರೋಹ ಬಗೆಯದೆ ವಿದ್ಯುತ್, ರಸ್ತೆ, ಕುಡಿಯುವ ನೀರು ಮತ್ತು ರೈತರಿಗೆ ನೀರಾವರಿ ಯೋಜನೆಗಳನ್ನು ಒದಗಿಸಲು ಹಗಲಿರುಳು ಶ್ರಮಿಸುತ್ತಿದ್ದೇನೆ. ಶಾಸಕನಾಗಿ ಕಳೆದ 3 ವರ್ಷಗಳಿಂದ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಧ್ಯಯನ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅನ್ನೋ ಮಾತನ್ನ ನಾನು ಸದಾ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಯಾರಲ್ಲಿ ಮಾದಪ್ಪನಲ್ಲಿ. ಸೊ ಅಂತ ಒಂದು ವಿಚಾರವಾಗಿ ಇವತ್ತು ನಾವೆಲ್ಲ ಏನು ಇವತ್ತು ಮೇ ಬಿ ಇದು ಸಣ್ಣ ಕಾರ್ಯಕ್ರಮನೇ ಅನ್ಸ್ಬೋದು, ಬಟ್ ಆದ್ರೆ ಬಹಳ ಶಕ್ತಿಯುತವಾದ ಕಾರ್ಯಕ್ರಮ, ಬಹಳ ಇದರಿಂದ ಬಹಳ ವಿಷಯ ಅಡಗಿದೆ ಅಂತ ಒಂದು ಕಾರ್ಯಕ್ರಮ ಇದು. ಸೊ ಇದರಿಂದ ಒಂದು ಸಂದೇಶ ದೊಡ್ಡ ಮಟ್ಟದಲ್ಲಿ ರವಾನೆ ಆಗುವಂತ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಏನು ತಾವೆಲ್ಲ ನಿಮಗೆಲ್ಲ ಬಹಳಷ್ಟು ಜನಕ್ಕೆ ಆಲ್ಮೋಸ್ಟ್ ಎಲ್ಲ ವಿಷಯ ಗೊತ್ತಿದೆ. ಇನ್ನು ಕೆಲವು ವಿಚಾರಗಳು ಬಹಳ ಒಂದು ಮುಂದಿನ ದಿನಗಳಲ್ಲಿ ಕೆಲವು ವಿಚಾರಗಳನ್ನು ನಾನು ಇನ್ನೂ ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕ ಮಹದೇವ್ ಪ್ರಸಾದ್, ಹಿರಿಯ ಮುಖಂಡ ಪುಟ್ವೀರ್ ನಾಯ್ಕ, ಮಾಜಿ ಚಾಮುಲ್ ಅಧ್ಯಕ್ಷ ಗುರುಮಲಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಗ್ಯ ಬಾಬಣ್ಣ, ಮುಖಂಡರಾದ ನಾಗೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಬಸವಣ್ಣ ಹಾಗೂ ಭಾಗೀರಥ ಮಹರ್ಷಿಯಂತಹ ಮಹಾಪುರುಷರು ಸಮಾಜದ ಒಳಿತಿಗಾಗಿ ಶ್ರಮಿಸಿದವರು. ಅವರನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಅವರ ಆದರ್ಶಗಳನ್ನು ಇಡೀ ಸಮಾಜವು ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಎ ಮಂಜು ಅವರು ತಿಳಿಸಿದ್ದಾರೆ. ತಾಲೂಕಿನ ಕೊಡನೂರು ಹೋಬಳಿಯ ಅತ್ತಿಮರದ ಕೊಪ್ಪಲು ಗ್ರಾಮದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಭಾಗೀರಥ ಮಹರ್ಷಿಯವರ ಕಂಚಿನ ಪ್ರತಿಮೆ ಅನಾವರಣ ಹಾಗೂ ಭಾಗೀರಥ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬರೂ ಒಂದಾಗಿ ಬದುಕಬೇಕೆಂಬ ಉದಾತ್ತ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದರು. ಆದರೆ ಇಂದು ನಾವು ಮಹಾನ್ ಪುರುಷರನ್ನು ಜಾತಿಯ ಕಣ್ಣಿನಿಂದ ನೋಡುತ್ತಿರುವುದು ವಿಷಾದನೀಯ ಸಂಗತಿ ಎಂದು ಮಂಜು ಅವರು ಬೇಸರ ವ್ಯಕ್ತಪಡಿಸಿದರು. ಬರೆದಿರ್ತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಳಿ ಅಂತ ಬರೆದಿರ್ತಕ್ಕಂಥದ್ದು ಇವೆಲ್ಲ ಏನಕ್ಕೆ ಅಂತಂದ್ರೆ ಆಚರಣೆನ ಮಾಡಿ ಒಳ್ಳೆಯರಾಗಿ ಬದುಕಬೇಕು ಅಂತ ಹೇಳಿ ಇಂದಿನಿಂದ ನಮಗೆ ಮಾರ್ಗದರ್ಶನ ಹಾಕೊಂಡಿರ್ತಕ್ಕಂಥದನ್ನ ನಾವು ಯಾರು ಮರಿಬಾರ್ದು. ಇವತ್ತಿನ ಸಮಾಜದ ಬದಲಾವಣೆ ಆಗ್ಬೇಕಂದ್ರೆ ನೀವು ಉತ್ತಮವಾಗಿ ಎಲ್ಲರದಂಗೆ ನಾನು ಇರಬೇಕು ಅನ್ನೋದಾದ್ರೆ ವಿದ್ಯೆಯ ವಂಚಿತರಾಗಬಾರ್ದು. ವಿದ್ಯೆಯಿಂದ ಮಾತ್ರ ಬದಲಾವಣೆ. ಈ ದೇಶದಲ್ಲಿ ಯಾರನ್ನ ಬೇಕಾದ್ರೂ ಕದಿಬಹುದು, ನಮ್ಮನ್ನು ಕದ್ದು ಕಿಡ್ನಾಪ್ ಮಾಡ್ಬೋದು, ಚಿನ್ನ ಕದಿಬಹುದು. ಆ ನೀವು ಓದಿರ್ತದಲ್ಲ ತಳವರಿಗೆ ವಿದ್ಯೆ ಇರ್ತಿಲ್ಲ, ಅದನ್ನ ಕದಿಯಕ್ಕೆ ಯಾರ ಕೈಲೂ ಆಗಲ್ಲ. ಆ ವಿದ್ಯೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ, ಸರ್ಕಾರವು ಸಂತರ ಜಯಂತಿಗಳನ್ನು ಆಚರಿಸುವುದು ಕೇವಲ ಸಂಭ್ರಮಕ್ಕಲ್ಲ, ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಮಾಜವು ಕೇವಲ ಆಚರಣೆಗಳಲ್ಲಿ ಕಾಲಹರಣ ಮಾಡದೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣದತ್ತ ಗಮನ ಹರಿಸಬೇಕೆಂದು ಕಿವಿಮಾತು ಹೇಳಿದರು. ನೂರಾರು ಜನಗಳ ಒಂದು ಕೈಗಳು ಕೆಲಸ ಮಾಡಿರ್ತಾರೆ. ಅವರೆಲ್ಲರೂ ಸಹ ಶ್ರಮಿಸಿರೋದ್ರಿಂದ ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ಮೂಡಿ ಬಂದಿದೆ. ಹಾಗೆ ನಾವಾದ್ರೂ ಸಹ ನಿಮ್ಗೆ ಹೇಳೋದಿಷ್ಟೇ, ಮಂಜಣ್ಣವರಿಗಾಗಲೇ ಹೇಳಿದಂತೆ ಯಾವುದೇ ಒಬ್ಬ ಸಂತನನ್ನ ಮಹಾತ್ಮನನ್ನ ಒಂದು ಜಾತಿಗೆ ಸೀಮಿತಗೊಳಿಸಬಾರದು. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಈಗಾಗಲೇ 33ಕ್ಕೂ ಹೆಚ್ಚಿನ
ಸಂತರ ಶರಣರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದೆ. ಅವರೆಲ್ಲರಿಗೂ ಗೌರವವನ್ನು ಯಾತಕ್ಕಾಗಿ ನಾವು ಕೊಡ್ತಾ ಇದ್ದೇವೆ ಅಂದ್ರೆ ಅವರು ಮಾಡಿದಂತಹ ಸಾಧನೆ, ಅವರ ಕೊಡುಗೆ, ಅವರ ಎಲ್ಲ ರೀತಿಯಾದಂತಹ ಸಾಧನೆಯ ಫಲವಾಗಿ ಅವರನ್ನು ನಾವು ಗೌರವಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಭರಮಣ್ಣ ಲಕ್ಷ್ಮಣ್ ಉಪ್ಪಾರ್, ಚಲನಚಿತ್ರ ನಿರ್ಮಾಪಕ ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಆರ್ ಹೊಯ್ಸಳ, ಮಾಜಿ ಮುಡಾ ಅಧ್ಯಕ್ಷ ಎಚ್ಎನ್ ವಿಜಯ್ ಕುಮಾರ್, ರಾಜ್ಯ ಉಪ್ಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ವೆಂಕೋಬಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಶ್ರೀ ಚಾನಕೇಶವ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ದೇವಾಲಯ ವೀಕ್ಷಣೆಗೆ ಬಂದಿದ್ದ ಕೆಲ ಪ್ರವಾಸಿಗರು ಪಾರ್ಕಿಂಗ್ ಶುಲ್ಕ ಸಂಗ್ರಹಿಸುವ ಸಿಬ್ಬಂದಿಯ ಮೇಲೆಯೇ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಘಟನೆ ಕುರಿತು ಪಾರ್ಕಿಂಗ್ ಸಿಬ್ಬಂದಿಗಳು ಮಾಹಿತಿ ನೀಡಿದ್ದು, ದೇವಾಲಯಕ್ಕೆ ಬಂದಿದ್ದ ಪ್ರವಾಸಿಗರು ತಮ್ಮ ವಾಹನವನ್ನು ದೇವಾಲಯದ ಮುಂಭಾಗದಲ್ಲೇ ನಿಲುಗಡೆ ಮಾಡಿದ್ರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ದೇವಾಲಯದ ಸುತ್ತಮುತ್ತ ವಾಹನ ಪಾರ್ಕಿಂಗ್ಗೆ ಅವಕಾಶ ಇಲ್ಲ ಎಂದು ಸಿಬ್ಬಂದಿಗಳು ತಿಳಿಸಿದ ವೇಳೆ, ನಮಗೆ ಇಷ್ಟ ಬಂದ ಕಡೆ ಪಾರ್ಕಿಂಗ್ ಮಾಡುತ್ತೇವೆಂದು ಪ್ರವಾಸಿಗರು ವಾಗ್ವಾದ ಆರಂಭಿಸಿದ್ದರೆಂದು ತಿಳಿದುಬಂದಿದೆ. ಈ ವೇಳೆ ಮಾತಿನ ಚಕಮಕಿ ತೀವ್ರಗೊಂಡು ಸಿಬ್ಬಂದಿಗಳ ಮೇಲೆ ಕೈ ಮಿಲಾಯಿಸುವ ಮಟ್ಟಕ್ಕೆ ಜಗಳ ವಿಕೋಪಕ್ಕೆ ತಿರುಗಿತ್ತು ಎನ್ನಲಾಗಿದ್ದು, ಸ್ಥಳದಲ್ಲಿದ್ದ ಸಾರ್ವಜನಿಕರು ಹಾಗೂ ದೇವಾಲಯದ ಪೊಲೀಸ್ ಸಿಬ್ಬಂದಿಗಳು ಮಧ್ಯ ಪ್ರವೇಶಿಸಿ ದೇವಾಲಯದ ಸುತ್ತಮುತ್ತ ವಾಹನ ನಿಲುಗಡೆ ಮಾಡಬಾರದು ಹಾಗೂ ಜಿಲ್ಲಾಡಳಿತ ಸೂಚಿಸಿರುವ ಪಾರ್ಕಿಂಗ್ ಸ್ಥಳದಲ್ಲೇ ಶುಲ್ಕ ಪಾವತಿಸಿ ವಾಹನ ನಿಲುಗಡೆ ಮಾಡಬೇಕೆಂದು ಪ್ರವಾಸಿಗರಿಗೆ ಮನವರಿಕೆ ಮಾಡಿದ್ರು. ಆದರೂ ಕೂಡ ಕೆಲ ಪ್ರವಾಸಿಗರು ತಾವು ಈಗಾಗಲೇ ಪಾರ್ಕಿಂಗ್ ಶುಲ್ಕ ಪಾವತಿಸಿದ್ದೇವೆಂದು ವಾದಿಸಿ ಸಿಬ್ಬಂದಿಗಳೊಂದಿಗೆ ದುರ್ವರ್ತನೆ ತೋರಿದ್ದಾರೆ ಎನ್ನಲಾಗಿದೆ. ಬಳಿಕ ಸ್ಥಳೀಯ ನಾಗರಿಕರು ಪರಿಸ್ಥಿತಿಯನ್ನು ಶಾಂತಗೊಳಿಸಿ ಜಗಳವನ್ನು ತಿಳಿಗೊಳಿಸಿದ್ದು, ದೇಶ ವಿದೇಶಗಳಿಂದ ಆಗಮಿಸುವ ಪ್ರವಾಸಿಗರು ಹಾಗೂ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುವ ಪಾರ್ಕಿಂಗ್ ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಜನಪರ ಯೋಜನೆಗಳ ಜೊತೆ ನಾವು ಇದ್ರೆ ನಮ್ಮ ಶತ್ರುಗಳು ಸಹ ನಮ್ಮನ್ನು ಪ್ರೀತಿಸುವ ದಿನ ಬರುತ್ತದೆ ಎನ್ನುವ ಇಚ್ಛಾಶಕ್ತಿ ನನ್ನದು ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಸರ್ಕಾರಿ ಶಾಲೆ ಪಶ್ಚಿಮ ಬಡಾವಣೆಯ ಆವರಣದಲ್ಲಿ 1.30 ಕೋಟಿ ರು ವೆಚ್ಚದ ನೂತನ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಬದ್ಧತೆಯನ್ನು ನಮ್ಮ ಸಾಧನೆ ಮೂಲಕ ಮಾತನಾಡಬೇಕೇ ಹೊರತು ಬರೀ ಟೀಕೆ ಟಿಪ್ಪಣಿ ದೂರುಗಳಲ್ಲಿ ಸಮಯ ವ್ಯರ್ಥ ಮಾಡುವುದಲ್ಲ, ನನ್ನದಲ್ಲ ಎಂದು ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದರು. ನನಗೆ ಸರ್ಕಾರ ನೀಡಿರುವ ಜವಾಬ್ದಾರಿಯಲ್ಲಿ ನಾನು ಸಂಸ್ಥೆಗಳ ಎಲ್ಲರ ಬಳಿ ಒಂದು ರೀತಿ ಭಿಕ್ಷಾ ಪಾತ್ರೆಯನ್ನು ಬೇಡಿಕೆ ರೂಪದಲ್ಲಿಟ್ಟೆ. ಯಾವ ರೀತಿ ಅಂದ್ರೆ ಶಿಕ್ಷಣವನ್ನು ಉನ್ನತೀಕರಣ ಮಾಡಲು ಸಹಾಯ ಮಾಡಿ ಎಂದೇ. ಅದಕ್ಕೆ ಎಲ್ಲರೂ ಕೈಜೋಡಿಸಿದರು ಎಂದರು. ಒಂದು ಸಣ್ಣ ಗ್ರಾಮ ಆದ್ರೂ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿರ್ತಕ್ಕಂಥ SDMC ಮತ್ತು ಆ ಗ್ರಾಮದ ಹಲವಾರು ಶಿಕ್ಷಣದ ಬಗ್ಗೆ ಜವಾಬ್ದಾರಿ ಇರತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನು ಸೇರಿದಂತೆ ಹಲವಾರು ಗ್ರಾಮಸ್ಥರು ಅದರ ಜವಾಬ್ದಾರಿಯನ್ನು ಉತ್ತಮವಾದಂಥ ಶಾಲೆಯಾಗಿ ರೂಪುಗೊಳ್ಳೋದಕ್ಕೆ ತಮ್ಮದೇ ಆದಂಥ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡ್ತೀವಿ. ಇದನ್ನು ಅರಿತು ಏಸ್ ಡಿಸೈನರ್ ಸಂಸ್ಥೆಯಿಂದ CSR ಅನುದಾನದ ಅಡಿಯಲ್ಲಿ 2 ಕೊಠಡಿಗಳನ್ನ ಅಲ್ಲಿಗೆ ನೀಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿಗೆ ಶಾಲೆಗೆ ಜಾಗ ತುಂಬ ಶಿಥಿಲಾಗಿದೆ. ಹಾಗಾಗಿ ಮತ್ತೆ ಇನ್ನೊಂದು ಸಂಸ್ಥೆ ಜೊತೆಗಿನಲ್ಲಿ ನಾನು ಅಲ್ಲಿಂದಲೇ ಮಾತಾಡಿದ್ದೀನಿ. ಅವರೊಂದು 4 ರೂಮು ಮತ್ತು ಇನ್ನೊಂದು ಈಗಿರ್ತಕ್ಕಂಥ ದೇವರು ಒಟ್ಟಲ್ಲಿ 6 ರೂಮನ್ನು ಅಲ್ಲಿ ಒಂದೇ ಬಾರಿ ಒಂದು ಸ್ಥಾಪನೆ ಮಾಡಿಕೊಡೋದ್ರಿಂದ ಆ ಭಾಗದ ಗ್ರಾಮೀಣ ಬದುಕಿನಲ್ಲಿ ಗುಣಮಟ್ಟದ ಶಾಲೆಯನ್ನು ಸ್ಥಾಪನೆ ಮಾಡಿ ಗ್ರಾಮಸ್ಥರೆಲ್ಲ ಏನು ಬದ್ಧತೆಯನ್ನು ಮೆರೆದಿದ್ದಾರೆ, ಹಲವಾರು ಗ್ರಾಮಗಳಿಂದ ಅಲ್ಲಿಗೆ ಮಕ್ಕಳುಗಳನ್ನ ಸೇರಿಸೋದಕ್ಕೆ ಆತುರಿತಾ ಇದ್ದಾರಲ್ಲ, ಅದಕ್ಕೆ ಪ್ರೋತ್ಸಾಹವಾಗಿ ನಾವು ಇವತ್ತು ಈ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಶ್ರೀನಿವಾಸ್ ಅವರು ನೆಸ್ಲೆ ಇಂಡಿಯಾ ಸಂಸ್ಥೆಯ ಪ್ರಮುಖರು, ಅವರು ಅಲ್ಲಿ ನಮ್ಮ ನಂಜನಗೂಡಿನ ಸಂಸ್ಥೆಯ ಹೆಡ್ ಅವರು ನಾನು ಹಿಂದೆ ಕೋರಿದಂಥ ರೀತಿಯಲ್ಲಿ. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ, ನೆಸ್ಲೆ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥ ಶ್ರೀನಿವಾಸ್, ಮಾಜಿ ಪುರಸಭೆ ಸದಸ್ಯ ನೂರುಲ್ಲಾ ಸೇರಿದಂತೆ ಹಲವರು ಹಾಜರಿದ್ದರು.
ರಾಜ್ಯ ಹಾಗೂ ಅಂತರರಾಜ್ಯ ರಾಜಕೀಯ ವಿದ್ಯಮಾನಗಳ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರು ಮತ್ತು ರಾಜ್ಯಪಾಲರ ನಡೆಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಯಡಿಯೂರಪ್ಪ ಅವರ ಅಭಿನಂದನೋತ್ಸವ ಕಾರ್ಯಕ್ರಮದ ಕುರಿತು ಪ್ರತಿಕ್ರಿಯಿಸಿದ ಅವರು, ಅದು ಅವರ ಪಕ್ಷದ ಆಂತರಿಕ ಕಾರ್ಯಕ್ರಮ. ಆದರೆ ಅವರ ಪಕ್ಷದ ಶಾಸಕರೇ ಈ ಕಾರ್ಯಕ್ರಮದ ಬಗ್ಗೆ ಆಕ್ಷೇಪ ಎತ್ತುತ್ತಿದ್ದಾರೆ. ಬಿಎಸ್ವೈ ಮೇಲೆ ಕೇಸ್ ಇದೆ ಎಂದು ಅವರವರೇ ಹೇಳಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ಆಕ್ಷೇಪವಿಲ್ಲ ಎಂದರಲ್ಲದೆ, ನಟ ವಿಜಯ್ ಅವರಿಗೆ ಅಧಿಕಾರ ಸ್ವೀಕರಿಸಲು ತಮಿಳುನಾಡು ರಾಜ್ಯಪಾಲರು ವಿಳಂಬ ಮಾಡುತ್ತಿರುವ ವಿಚಾರವಾಗಿ ಮಾತನಾಡಿ, ಕರ್ನಾಟಕದಲ್ಲಿ ಬಿಎಸ್ವೈ ಅವರಿಗೆ ನೀಡಿದ ಅವಕಾಶಗಳನ್ನು ಅಲ್ಲಿ ಯಾಕೆ ನೀಡುತ್ತಿಲ್ಲ? ಬಹುಮತ ಸಾಬೀತುಪಡಿಸಲು ರಾಜ್ಯಪಾಲರ ಮನೆಯಲ್ಲೇ ಶೋ ಮಾಡಬೇಕೇ? ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರ ಕಚೇರಿಗಳು ಆರ್ಎಸ್ಎಸ್ ಕಚೇರಿಗಳಂತೆ ವರ್ತಿಸುತ್ತಿವೆ ಎಂದು ಆರೋಪ ಮಾಡಿದರು. ಯಾರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರಂತ ಕೇಳಿ ಪಟ್ನೆ ಹೇಳ್ತಾರ ಅಂತ ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು ಟಿ ವಿನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದು 5 ಹೆಸರು ಹೇಳ್ಬಿಡ್ಲಿ, ಯಾರಿಗೂ ಗೊತ್ತಾಗಲ್ಲ. ದೀಸ್ ಎಲೆಕ್ಷನ್ಸ್ ಆರ್ ಈಗ ಇದು ನಾನಲ್ಲ, ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವರು ಸಂವಿಧಾನದ ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ಮೊದಲೇನು ಮಾಡಿದ್ರು, ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದು ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಮಾಡಿದ್ರು. ಸೊ ಎಲೆಕ್ಷನ್ ಕಮಿಷನರು ಮೋದಿ ಯಾರು ಹೇಳ್ತಾರೆ ಅವರೇ ಆಗಬೇಕು, ಚೀಫ್ ಜಸ್ಟಿಸಿಗೆ ತೆಗೆದ್ರು. ಅದಾದಮೇಲೆ CEC ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಏನಂತ ಮಾಡಿದ್ರು, ಚೀಫ್ ಎಲೆಕ್ಷನ್ ಕಮಿಷನರು ಏನೇ ಅವರು ಮಾಡಿದ್ರೂ ಕೂಡ ಅವ್ರ ಮೇಲೆ ನಾವು ಜುಡಿಷಿಯಲ್ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಕಂಪ್ಲೀಟ್ ಜುಡಿಷಿಯಲ್ ಇಮ್ಯುನಿಟಿ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು, SIR ಮಾಡಿದ್ರು, ತಮಿಳ್ನಾಡುನಲ್ಲಿ ಮಾಡಿದ್ರು, ಕೇರಳನಲ್ಲಿ ಮಾಡಿದ್ರು, ಬಿಹಾರ್ನಲ್ಲಿ ಅದನ್ನು ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿ ಅದಕ್ಕೆ PhD ತಗೊಂಡಿದ್ದಾರೆ. ಇದು ನೋಡಿ ಹೇಗೆ ವ್ಯವಸ್ಥಿತವಾಗಿ. ತಾಲೂಕಿನಲ್ಲಿ ಸರಣಿ ಕೊಲೆಗಳ ಬೆನ್ನಲ್ಲೇ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದ್ದು ತಾಲೂಕಿನ ಜನತೆ ಬೆಚ್ಚಿಬಿದ್ದಿದ್ದಾರೆ. ತಿಪ್ಪೂರು ಗ್ರಾಮದ 90 ವರ್ಷದ ವೃದ್ಧೆ ಗೌರಮ್ಮ ಎಂಬುವರನ್ನು ಹತ್ಯೆ ಮಾಡಿ ಮನೆಯ ಹಿಂಭಾಗದ UGD ಗುಂಡಿಯಲ್ಲಿ ಹಾಕಿ ಚಪ್ಪಡಿ ಮುಚ್ಚಿದ ಭೀಕರ ಕೃತ್ಯ ಬೆಳಕಿಗೆ ಬಂದಿದೆ. ತಿಪ್ಪೂರು ಗ್ರಾಮದ ಗೌರಮ್ಮ ಕಳೆದ 10-12 ದಿನಗಳಿಂದ ನಾಪತ್ತೆಯಾಗಿದ್ರು. ಈ ಬಗ್ಗೆ ಅವರ ಪುತ್ರ ಅಶ್ವಥ್ ಕುಮಾರ್ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿ ತಾಯಿಯನ್ನು ಹುಡುಕಿ ಕೊಡುವಂತೆ ಮನವಿ ಮಾಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದಾಗ ಅದೇ ಗ್ರಾಮದ ವೀರಭದ್ರ ಎಂಬಾತನ ಮೇಲೆ ಅನುಮಾನ ವ್ಯಕ್ತವಾಗಿತ್ತು. ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಆತ ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ವೀರಭದ್ರನ ಮನೆಯ ಶೋಧ ನಡೆಸಿದಾಗ ಮನೆಯ ಹಿಂಭಾಗದ ಇತ್ತಲಿನಲ್ಲಿರುವ UGD ಗುಂಡಿಯಲ್ಲಿ ಗೌರಮ್ಮನ ಶವ ಪತ್ತೆಯಾಗಿದೆ. ಕೊಲೆ ಮಾಡಿದ ನಂತರ ಸಾಕ್ಷ್ಯ ನಾಶಪಡಿಸಲು ಶವವನ್ನು ಗುಂಡಿಗೆ ಎಸೆದು ಮೇಲೆ ಚಪ್ಪಡಿ ಕಲ್ಲುಗಳನ್ನು ಮುಚ್ಚಿ ಹಾಕಲಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ASP ಮಲ್ಲಿಕ್, DYSP TB ರಾಜಣ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಅವರಿಂದ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಕ್ಯಾನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೊಲೆಗೆ ನಿಖರ ಕಾರಣವೇನು, ಹಣಕ್ಕಾಗಿ ಅಥವಾ ಬೇರೆ ಯಾವುದಾದರೂ ದ್ವೇಷದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆಯೇ ಎಂಬ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬಂದಿಲ್ಲ ಅಂದ್ರು. ಹೋದ್ರೆ ಇಲ್ಲೇ ಸಮೀಪ KR ನಗರ ಕುಂಬಾರಕೊಪ್ಪಲ ಹಾಸ್ಪಿಟ್ಲ್, ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ. ಒಂದ್ ದಿವಸ ಇರ್ಬೇಕಾದ್ರೆ ಕಷ್ಟ. ಸ್ವಲ್ಪ ದುಡ್ಡು ಗಿಡ್ಡು ವ್ಯವಹಾರ ಎಲ್ಲ ಅಂದ್ರೆ ಆ ಹುಡುಗನ ಕೈಲೇ ಕೊಟ್ಟೆ ಎಲ್ಲ ಮಾಡಿಸಿದ್ರು. ಆಮೇಲೆ ನನ್ನ ತಮ್ಮ ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡೋದೆ, ದುಡ್ಡೆಲ್ಲ 85,000 90,000 ಡ್ರಾ ಮಾಡೋದು. ಆಮೇಲೆ ಹಂಗಾಗಿ ನಮ್ಗೆ ಜಾಸ್ತಿ ಒಡನಾಟ ಇದ್ದಿದ್ದು ಇವನ್ನೇ ನೋಡಿ ಕೇಳಿದ. ಕಂಪ್ಲೇಂಟ್ ಮಾಮೂಲಿ ಮಾಡಿದ್ದು. ಕಂಪ್ಲೇಂಟು ಭಾನುವಾರ ಮಾಡಿದ್ರು. ಅದೇ ನಮ್ಮ ತಮ್ಮ ಪೊಲೀಸರವ್ರೆ, ಅವ್ರು ಕರ್ಸಿ ಮನೆ ಬೀಗ ಎಲ್ಲ ಹೊಡಿಸಿ, ಅಕಸ್ಮಾತ್ ಮನೆ ಒಳಗೆ ಏನಾದ್ರೆ ಹೆಚ್ಚು ಕಡಿಮೆ ಹಿಂಗ್ ಮಾಡ್ಕೊಂಡು ಹುಷಾರ್ ತಪ್ಪು ಏನೋ ಬಿದ್ದಿದ್ಮೇಲೆ ಇವತ್ತು ಜಾಸ್ತಿ ಅವನು ನಮ್ಮ ತಾಯಿ ಜೊತೆ ಒಡನಾಟ ಇಟ್ಕೊಂಡಿದ್ದ ಮೊದಲಿಂದ. ಹೋದ ತಿಂಗಳು 13ನೇ ತಾರೀಕು 4ನೇ ತಿಂಗಳು 75,000 ಡ್ರಾ ಮಾಡಿಕೊಟ್ಟವನೆ. ಇವನೇ ಹೋಗಿ ಡ್ರಾ ಮಾಡಿ ಮತ್ತೆ ದುಡ್ಡ ಇಟ್ಕೊಂಡವನ ಅವನೇ. ನಮ್ಮ ತಾಯಿ ದುಡ್ಡು ಕೇಳಕ್ ಹೋಗದೆ ಒಂದು 20 ದಿವಸ ಬಿಟ್ಟು ದುಡ್ಡು ಕೇಳಕ್ ಹೋದಾಗ ದುಡ್ಡ ಇಸ್ಪೀಟಾಡಿ ತೀರ್ಸ್ಕೊಂಡವನೆ. ತೀರ್ಸ್ಕೊಂಡು ದುಡ್ಡು ವಾಪಸ್ ಕೊಡಕ್ ಆಗೋದಿಲ್ಲ ಅಂತ ತಿಳಿದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೋರಿಯಲ್ಲಿ ಸಾವಿರಾರು ವೋಟರ್ ID ಕಾರ್ಡ್ಗಳು ಪತ್ತೆ, ತನಿಖೆಗೆ ಆಗ್ರಹಿಸಿದ ಸಾಮಾಜಿಕ ಕಾರ್ಯಕರ್ತ ವೇಣುಗೋಪಾಲ್. ಹಾಸನದ ತಣ್ಣೀರು ಹಳ್ಳದಲ್ಲಿ ಘಟನೆ. ಹಾಸನದಲ್ಲಿಂದು ಪತ್ರಕರ್ತ
ಆಯುಕ್ತರು ಅಧಿಕಾರಿಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. 100 ಆಸ್ಪತ್ರೆಗಿಂತ ಒಂದು ಕ್ರೀಡಾಂಗಣ ಲೇಸು. ಕ್ರೀಡಾ ಮಹತ್ವ ಸಾರಿದ ಸೂರಜ್ ರೇವಣ್ಣ. ಸ್ಕಂದ ಸ್ಕ್ಯಾನಿಂಗ್ ಸೆಂಟರ್ ನಿರ್ಲಕ್ಷ್ಯಕ್ಕೆ ಮಹಿಳೆ ಅಸ್ವಸ್ಥ. ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಕಲೇಶ್ಪುರದಲ್ಲಿ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.